ದೇಶಾದ್ಯಂತ ನಡೀತಾ ಇದೆ ಐ ಲವ್ ಮೊಹಮ್ಮದ್ ಅನ್ನೋ ಅಭಿಯಾನ. ಇದಕ್ಕೆ ಪ್ರತಿಯಾಗಿ ಈಗ ಐ ಲವ್ ಮಹಾದೇವ್ ಅನ್ನೋ ಅಭಿಯಾನ ಪ್ರಾರಂಭ ಆಗಿದೆ. ಬೀದಿ ಬೀದಿಗಳಲ್ಲಿ ಯಾರ್ಯಾರದ್ದೋ ಮನೆ ಗೋಡೆ ಮೇಲೆ ಐ ಲವ್ ಮೊಹಮ್ಮದ್ ಅನ್ನೋ ಪೋಸ್ಟರ್ ಅಂಟಿಸೋದು ಎಷ್ಟು ಸರಿ? ಮಸೀದಿ ಮುಂದೆ ಮೆರವಣಿಗೆ ಹೋದ್ರೆ ಕೋಮು ಪ್ರಚೋದನೆ ಆಗುತ್ತೆ ಅಂತಾದ್ರೆ ಇದು ಕೋಮು ಪ್ರಚೋದನೆ ಆಗಲ್ವಾ? ಐ ಲವ್ ಮೊಹಮ್ಮದ್ ಅನ್ನೋದ್ರಲ್ಲಿ ತಪ್ಪೇನಿದೆ ಅಂತ ಓವೈಸಿ ಗುಡುಗಿದ್ರು. ಹೆಚ್ಚಿನ ಮುಸ್ಲಿಮರು ಭಾರತದಲ್ಲಿದ್ದಾರೆ ಗೊತ್ತಾ ಅಂತ ಮುಸ್ಲಿಂ ಮೌಲ್ವಿಯೊಬ್ರು ಎಚ್ಚರಿಕೆ ನೀಡಿದ್ರು. ನಾಯಕರುಗಳನ್ನಿಸಿಕೊಂಡವರು ಈ ಸಮಸ್ಯೆಗಳನ್ನ ಪರಿಹರಿಸುವಲ್ಲಿ ಪ್ರಯತ್ನ ಪಡಬೇಕೇ ಹೊರತು ಆ ಸಮಸ್ಯೆಗೆ ಇನ್ನೊಂದಷ್ಟು ತುಪ್ಪ ಸುರಿಯುವ ಕೆಲಸ ಮಾಡಬಾರದು. ನಮಸ್ಕಾರ. ತಲೆ ಸರಿ ಇಲ್ಲದೆ ಇರೋರು ಮಾಡಿರುವಂತಹ ಕೆಲಸ ಇದು ಅಂತ ಜಮ್ಮು ಮತ್ತು ಕಾಶ್ಮೀರದ ಸಿಎಂ ಒಮರ್ ಅಬ್ದುಲ್ಲಾ ಹೇಳಿದ್ದಾರೆ. ಏನ್ ತಪ್ಪು ಮಾಡಿದ್ರೆ ಅಂತ ಓವೈಸಿ ಗುಡುಗಿದ್ದಾರೆ. ಉತ್ತರ ಪ್ರದೇಶದಲ್ಲಿ ಕೇಸ್ಗಳಾಗಿವೆ. ಇಡೀ ದೇಶದಲ್ಲಿ ಪ್ರೊಟೆಸ್ಟ್ ನಡೆಯುವಂತಹ ಎಲ್ಲಾ ಸೂಚನೆಗಳಿವೆ. ಆ ಪ್ರೊಟೆಸ್ಟ್ಗೆ ಪ್ರತಿಯಾಗಿ ಮತ್ತೊಂದು ಪ್ರೊಟೆಸ್ಟ್ ನಡೆಯುವಂತಹ ಎಲ್ಲಾ ಲಕ್ಷಣಗಳು ಎದ್ದು ಕಾಣಿಸ್ತಾ ಇದೆ. ಅಲ್ಲೆಲ್ಲೋ ಉತ್ತರ ಪ್ರದೇಶದಲ್ಲಿ ಹತ್ಕೊಂಡಂತಹ ಒಂದು ಕಿಡಿ ಇದೆಯಲ್ಲ, ಅದು ಈಗ ದಾವಣಗೆರೆಯನ್ನು ವ್ಯಾಪಿಸಿದೆ. ದಿಸ್ ಈಸ್ ನಾಟ್ ಅ ಸ್ಮಾಲ್ ಥಿಂಗ್. ಇದೊಂದು ಅತಿರೇಕ. ನಿಮ್ಗೆಲ್ರಿಗೂ ಗೊತ್ತಿರ್ಬೋದು, ಈಗ ಐ ಲವ್ ಮೊಹಮ್ಮದ್ ಅನ್ನುವಂಥ ಒಂದು ಅಭಿಯಾನ ಪ್ರಾರಂಭ ಆಗಿದೆ. ಈ ಅಭಿಯಾನ ಪ್ರಾರಂಭ ಆಗಿದ್ದು ತಪ್ಪಲ್ಲ. ಐ ಲವ್ ಮೊಹಮ್ಮದ್ ಅನ್ನೋದು ತಪ್ಪಲ್ಲ. ಅದವರ ಧರ್ಮ, ಅದವರ ನಂಬಿಕೆ. ಇದರ ಬಗ್ಗೆ ಯಾವುದೇ ರೀತಿಯ ಪ್ರಶ್ನೆ ಇಲ್ಲ. ಐ ಲವ್ ಮೊಹಮ್ಮದ್ ಅನ್ನುವಂತಹ ಅಭಿಯಾನಕ್ಕೆ ಪ್ರತಿಯಾಗಿ ಐ ಲವ್ ಮಹಾದೇವ್ ಅನ್ನುವಂತಹ ಇನ್ನೊಂದು ಅಭಿಯಾನ ಪ್ರಾರಂಭ ಆಗಿಬಿಟ್ಟಿದೆ. ಅದೂ ಕೂಡ ತಪ್ಪಲ್ಲ. ಬಟ್ ತಪ್ಪಾಗಿರೋದು ಎಲ್ಲಿ ಅಂದ್ರೆ, ಸೆಪ್ಟೆಂಬರ್ 5ನೇ ತಾರೀಕಿಗೆ ಕಾನ್ಪುರದಲ್ಲಿ ಕೆಲವೊಂದಿಷ್ಟು ಮುಸ್ಲಿಂ ಯುವಕರು ಬೀದಿ ಬೀದಿಗಳಲ್ಲಿ ಗೋಡೆಗಳ ಮೇಲೆ ಐ ಲವ್ ಮೊಹಮ್ಮದ್ ಅನ್ನುವಂತಹ ಪೋಸ್ಟರ್ಗಳನ್ನ ಅಂಟಿಸ್ಕೊಂಡು ಹೋದ್ರು. ಇದೊಂದು ವಿವಾದದ ಕೇಂದ್ರ. ಆದ್ರೆ ಇಲ್ಲಿ ಒಂದು ವಿಚಾರವನ್ನ ಮುಚ್ಚಿಡೋದಕ್ಕೆ ಪ್ರಯತ್ನಿಸಿದ್ದಾರೆ. ಅದೇನಂದ್ರೆ, ಕೆಲ ಮುಸ್ಲಿಂ ಯುವಕರು ಹಿಂದೂಗಳ ಪ್ರದೇಶದಲ್ಲಿ ರಸ್ತೆಯುದ್ದಕ್ಕೂ ಹಾಕಲಾಗಿದ್ದ ಹಿಂದೂ ಸಮುದಾಯಕ್ಕೆ ಸೇರಿದ ಧಾರ್ಮಿಕ ಪೋಸ್ಟರ್ಗಳನ್ನ ಉದ್ದೇಶಪೂರ್ವಕವಾಗಿಯೇ ನಾಶಗೊಳಿಸಿದ್ರು. ಹೀಗೆ ಮಾಡಿದ್ದಕ್ಕಾಗಿ ಅವರ ಮೇಲೆ FIR ಅನ್ನ ದಾಖಲಿಸಿದ್ದು. ಇಲ್ಲಿ ಪೋಸ್ಟರ್ಗಳನ್ನ ಅಂಟಿಸಿದ್ದು ತಪ್ಪಲ್ಲ. ಆದ್ರೆ ಯಾರ್ಯಾರದ್ದೋ ಮನೆ ಮುಂದೆ, ಯಾರ್ಯಾರದ್ದೋ ಬಿಲ್ಡಿಂಗ್ಗಳ ಮೇಲೆ ಇವರು ಪೋಸ್ಟರ್ಗಳನ್ನ ಅಂಟಿಸಿದ್ರಲ್ವಾ, ಆ ರೀತಿ ಪೋಸ್ಟರ್ಗಳನ್ನ ಅಂಟಿಸಿದ್ದಕ್ಕೆ ಪ್ರತಿಯಾಗಿ ಎದುರುಗಡೆ ಇರುವವರಿಂದ ಆಕ್ಷೇಪ ವ್ಯಕ್ತ ಆಯ್ತಲ್ವಾ, ಆ ಆಕ್ಷೇಪನೂ ತಪ್ಪಲ್ಲ. ಈಗ ಮಸೀದಿಯ ಮುಂದೆ ಮೆರವಣಿಗೆ ಹೋದಾಗ ಇದು ಸೆನ್ಸಿಟಿವ್ ಏರಿಯಾ, ನೀವು ಮಸೀದಿಯ ಮುಂದೆ ಗಣಪತಿಯನ್ನ ಕೂರಿಸ್ಕೊಂಡು ಮೆರವಣಿಗೆ ಹೋದ್ರೆ ಇದು ಕೋಮು ಪ್ರಚೋದನೆ ಆಗುತ್ತೆ ಅಂತ ಮೆರವಣಿಗೆ ತಗೊಂಡು ಹೋದವರ ಮೇಲೆ FIR ಹಾಕಿದ್ರಲ್ವಾ. ಮಸೀದಿಯ ಮುಂದೆ ಮೆರವಣಿಗೆ ಹೋದ್ರೆ ಕೋಮು ಪ್ರಚೋದನೆ ಆಗುತ್ತೆ ಅನ್ನೋದಾದ್ರೆ ಐ ಲವ್ ಮೊಹಮ್ಮದ್ ಅನ್ನುವಂತಹ ಅಭಿಯಾನದಿಂದ ಕೂಡ ಕೋಮು ಪ್ರಚೋದನೆ ಆಗುತ್ತಲ್ವಾ. ಕಾನ್ಪುರದಲ್ಲಿ ಐ ಲವ್ ಮೊಹಮ್ಮದ್ ಅನ್ನುವಂತಹ ಪೋಸ್ಟರ್ ಅನ್ನ ಕೆಲವೊಂದಿಷ್ಟು ಮುಸ್ಲಿಂ ಯುವಕರು ಗೋಡೆಗಳ ಮೇಲೆಲ್ಲ ಹಾಕ್ತಾರೆ. ಇವರು ಈ ರೀತಿ ಹಾಕಿದಾಗ ಅಲ್ಲೇ ಇದ್ದಂತಹ ಜನರು ಬಂದು, ಯಾಕೆ ಈ ರೀತಿ ಇನ್ನೊಬ್ಬರ ಗೋಡೆ ಮೇಲೆ ಐ ಲವ್ ಮೊಹಮ್ಮದ್ ಅನ್ನುವಂತಹ ಪೋಸ್ಟರ್ಗಳನ್ನ ಹಾಕ್ತಾ ಇದ್ದೀರಾ ಅಂತ ಪ್ರಶ್ನಿಸ್ತಾರೆ. ಹೀಗೆ ಪ್ರಶ್ನಿಸಬೇಕಾದ್ರೆ ಅಲ್ಲಿ ಹಿಂದೂ ಮತ್ತು ಮುಸ್ಲಿಮರ ನಡುವೆ ವಾಕ್ಸಮರ ನಡೆಯುತ್ತೆ. ಸೊ ಅಲ್ಲಿಗೆ ಬಂದಂತಹ ಪೊಲೀಸರು ಇವರ ಗಲಾಟೆಯನ್ನ ನಿಲ್ಲಿಸಿ ಪೋಸ್ಟರ್ಗಳನ್ನ ಕಿತ್ತು ಹಾಕಿ ಪೋಸ್ಟರ್ ಅಂಟಿಸ್ತಿದ್ರಲ್ವಾ ಅವರ ಮೇಲೆ FIR ಅನ್ನ ಹಾಕ್ತಾರೆ. ಹೇಗೆ ಮಸೀದಿಯ ಮುಂದೆ ಗಣಪತಿಯ ವಿಗ್ರಹವನ್ನ ತಗೊಂಡು ಮೆರವಣಿಗೆ ಹೋದಾಗ ಮೆರವಣಿಗೆ ಹೋದವರ ಮೇಲೇನೆ FIR ಹಾಕಿದ್ರಲ್ವಾ, ಅದೇ ರೀತಿ ಇಲ್ಲಿ ಕೂಡ ಪೋಸ್ಟರ್ ಅಂಟಿಸಿದವರ ಮೇಲೇನೆ FIR ಅನ್ನ ಹಾಕಿದ್ರು. ಸೊ ಈ ರೀತಿ FIR ಅನ್ನ ಹಾಕಿರೋದು ತಲೆ ಕೆಟ್ಟವರು ಮಾಡಿರುವಂತಹ ಕೆಲಸ ಅಂತ ಒಮರ್ ಅಬ್ದುಲ್ಲಾ ಹೇಳಿದ್ರು. ಐ ಲವ್ ಮೊಹಮ್ಮದ್ ಅನ್ನೋದ್ರಲ್ಲಿ ತಪ್ಪೇನಿದೆ ಅಂತ ಓವೈಸಿ ಗುಡುಗಿದ್ರು. ತಕ್ಷಣ ಕೇಸನ್ನ ವಾಪಸ್ ತಗೊಳ್ಳಿಲ್ಲ ಅಂದ್ರೆ ಕಾನ್ಪುರದಲ್ಲಿ ದೊಡ್ಡ ಗಲಭೆ ನಡೆಯುತ್ತೆ, ಹೋರಾಟ ನಡೆಯುತ್ತೆ. ಶ್ರೀಲಂಕಾ, ನೇಪಾಳ, ಬಾಂಗ್ಲಾದೇಶದಲ್ಲಿರುವಂತಹ ಒಟ್ಟಾರೆ ಪಾಪ್ಯುಲೇಷನ್ಗಿಂತಲೂ ಹೆಚ್ಚಿನ ಮುಸ್ಲಿಮರು ಭಾರತದಲ್ಲಿದ್ದಾರೆ ಗೊತ್ತಾ ಅಂತ ಹೇಳಿ ಮುಸ್ಲಿಂ ಮೌಲ್ವಿಯೊಬ್ಬರು ಬೆದರಿಕೆಯನ್ನ ಹಾಕ್ತಾರೆ. ಎಲ್ಲೋ ಒಂದ್ ಕಡೆ ಬೆಂಕಿ ಹತ್ಕೊಳ್ತಾ ಇದೆ ಅನ್ನುವಾಗ ಇಂತಹ ನಾಯಕರೆಲ್ಲ ಮಧ್ಯ ಬಂದು ಈ ಬೆಂಕಿಯನ್ನ ಆರಿಸುವಂತಹ ಕೆಲಸವನ್ನ ಮಾಡಬೇಕೇ ಹೊರತು ಬೆಂಕಿಗೆ ಮತ್ತಷ್ಟು ತುಪ್ಪ ಸುರಿಯುವಂತಹ ಕೆಲಸವನ್ನ ಮಾಡಬಾರ್ದು. ಇವರೆಲ್ಲ ಸೇರಿ ಈಗ ಬೆಂಕಿಗೆ ತುಪ್ಪ ಸುರಿಯುವಂತಹ ಕೆಲಸವನ್ನ ಮಾಡ್ತಿದ್ದಾರಲ್ವಾ, ಅದೇ ಅತಿರೇಕ.
ಮೊಹಮ್ಮದ್ ಪೈಗಂಬರರ ಮೇಲೆ ಇವರಿಗೆ ಭಕ್ತಿ ಇದ್ರೆ, ಪ್ರೀತಿ ಇದ್ರೆ ಅದನ್ನ ಇನ್ನೊಬ್ಬರಿಗೆ ಡಿಸ್ಟರ್ಬ್ ಆಗದೇ ಇರುವ ರೀತಿಯಲ್ಲಿ ಇವರು ವ್ಯಕ್ತಪಡಿಸಬೇಕು. ಹೇಗೆ ಗಣೇಶ ಸೆಲೆಬ್ರೇಷನ್ ಅನ್ನ ಇನ್ನೊಬ್ಬರಿಗೆ ಡಿಸ್ಟರ್ಬ್ ಆಗದೇ ಇರುವ ರೀತಿಯಲ್ಲಿ ವ್ಯಕ್ತಪಡಿಸಬೇಕು, ಆಚರಿಸಬೇಕು ಅಂತ ಹೇಳಿದ್ರಲ್ವಾ, ಅದೇ ರೀತಿ ಇವರು ಕೂಡ ನಡ್ಕೊಳ್ಬೇಕಲ್ವಾ. ಇವತ್ತೇನಾಗ್ಬಿಟ್ಟಿದೆ ಅಂದ್ರೆ ಎಲ್ಲವೂ ಅತಿರೇಕಗಳಾಗ್ಬಿಟ್ಟಿದೆ. ಏನು ಮಾಡಿದ್ರು ಎಕ್ಸ್ಟ್ರೀಮ್, ಎಲ್ಲರೂ ಎಕ್ಸ್ಟ್ರೀಮ್ಗೆ ಹೋಗ್ತಾ 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 ನಾಯಕರುಗಳು ಕೂಡ ಅದೇ ದಿಕ್ಕಿನಲ್ಲಿ ಸಾಗ್ತಾ ಇದ್ದಾರೆ. ನಾಯಕರು ಅಂತ ಅನಿಸಿಕೊಂಡವರು ಮಧ್ಯಸ್ಥಿಕೆ ವಹಿಸಿ ಸಮಸ್ಯೆಗಳನ್ನ ಪರಿಹಾರ ಮಾಡಬೇಕು. ಈ ರೀತಿ ನಡ್ಕೊಳ್ಳುವವರಿಗೆ ಬುದ್ಧಿವಾದ ಹೇಳಬೇಕು. ಅವರು ಆ ರೀತಿ ಮಾಡದೇ ಇರೋದ್ರಿಂದಾನೇ ಇವತ್ತು ದೇಶಕ್ಕೆ ಬೆಂಕಿ ಹಚ್ಚುವಂತಹ ಕೆಲಸಗಳು ಆಗ್ತಾ ಇದೆ. ಸೊ ಐ ಲವ್ ಮೊಹಮ್ಮದ್ ಅನ್ನೋದು ತಪ್ಪಲ್ಲ ಅಂತ ಓವೈಸಿ ಹೇಳಿದ್ರಲ್ವಾ, ಅದು ಸರಿಯಾಗೇ ಇದೆ. ಅವ್ರು ಹೇಳಿದ್ದು ತಪ್ಪಲ್ಲ. ಪೋಸ್ಟರ್ ಅಂಟಿಸಿದವರ ಮೇಲೆ ಕೇಸ್ ಹಾಕಿದ್ದಾರಲ್ವಾ, ಅದು ತಲೆ ಸರಿ ಇಲ್ಲದೆ ಇರೋರು ಮಾಡಿರುವಂತಹ ಕೆಲಸ ಅಂತ ಒಮರ್ ಅಬ್ದುಲ್ಲಾ ಹೇಳಿದ್ದಾರಲ್ವಾ, ಅದು ತಪ್ಪು. ಯಾಕಂದ್ರೆ ಪೊಲೀಸರು ಯಾಕಾಗಿ ಅವರ ಮೇಲೆ FIR ಅನ್ನ ದಾಖಲಿಸಿದ್ದಾರೆ ಅನ್ನುವಂಥದ್ದನ್ನ ಇಲ್ಲಿ ಒಮರ್ ಅಬ್ದುಲ್ಲಾ ಅವರು ನೋಡ್ಬೇಕಾಗತ್ತೆ. ಐ ಲವ್ ಮೊಹಮ್ಮದ್ ಈಸ್ ನಾಟ್ ರಾಂಗ್, ಐ ಲವ್ ಮಹಾದೇವ್ ಈಸ್ ನಾಟ್ ರಾಂಗ್. ಎಲ್ಲಿಯವರೆಗೆ ಇದು ತಪ್ಪಲ್ಲ ಅಂದ್ರೆ, ಇದು ಇನ್ನೊಬ್ಬರನ್ನ ಕೆರಳಿಸುವಂತಹ ಸ್ವರೂಪವನ್ನ ಪಡೆದುಕೊಳ್ಳದೆ ಇರುವವರೆಗೂ ಇದು ತಪ್ಪಲ್ಲ. ಇನ್ನೊಬ್ಬರನ್ನ ಕೆರಳಿಸುವಂತಹ ಸ್ವರೂಪವನ್ನ ಪಡ್ಕೊಂಡ್ರೆ ಅದು ಖಂಡಿತ ತಪ್ಪಾಗುತ್ತೆ. ಈಗ ಪೂರ್ತಿಯಾಗಿ ಬೆಂಕಿ ಹತ್ಕೊಂಡಿಲ್ಲ. ಬೆಂಕಿ ಹತ್ಕೊಳ್ಳೋದಕ್ಕೂ ಮೊದಲು ಅದನ್ನ ಆರಿಸುವಂತಹ ಕೆಲಸ ಮಾಡಬೇಕಾಗಿದೆ. ಈ ಕೆಲಸವನ್ನ ಯಾರು ಮಾಡ್ತಾರೋ ಗೊತ್ತಿಲ್ಲ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವಿನ್ನೂ ನಮ್ಮ ಹೊಸ ದಿಗಂತ ಡಿಜಿಟಲ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಿ.